ಮಧ್ಯಾಹ್ನ 3 ಗಂಟೆಗೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಸಾಧ್ಯತೆ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಡೀಟೇಲ್ಸ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ಮಧ್ಯಾಹ್ನ 3 ಗಂಟೆಗೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ಸಾಧ್ಯತೆ ಇದೆ. ರಾಜ್ಯಪಾಲರ ಭೇಟಿಗೆ ಅವಕಾಶವನ್ನು ಕೇಳಿದ್ದಾರೆ ಸಿದ್ದರಾಮಯ್ಯ. ಇವತ್ತು ಮಧ್ಯಾಹ್ನವೇ ಸಿಎಂ ಸ್ಥಾನಕ್ಕೆ ಸಿದ್ದು ರಿಸೈನ್ ಮಾಡುವ ಎಲ್ಲ ಲಕ್ಷಣಗಳು ದಟ್ಟವಾಗಿದ್ದಾವೆ. ಮಧ್ಯಾಹ್ನ 3 ಗಂಟೆಗೆ ಲೋಕಭವನಕ್ಕೆ ಸಿದ್ದು ವಿಸಿಟ್ ಮಾಡ್ತಾರೆ. ಆದರೆ ನಿನ್ನೆನೆ ಇಂದೋರ್ಗೆ ಹಾರಿದ್ದಾರೆ ರಾಜ್ಯಪಾಲರು. ರಾಜ್ಯಪಾಲರ ಅನುಪಸ್ಥಿತಿಯಲ್ಲೂ ರಾಜೀನಾಮೆ ನೀಡೋಕೆ ನಿರ್ಧರಿಸಿದ್ದಾರೆ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂಥ ಸಿದ್ದರಾಮಯ್ಯ. ಲೋಕಭವನ ವಿಶೇಷ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರವನ್ನು ರವಾನಿಸಬಹುದು. ದಟ್ ಇಸ್ ದ ನ್ಯೂಸ್. ಓಕೆ, ಗವರ್ನರ್ ದಿಢೀರ್ ಅಂತ ಇಂದೋರ್ಗೆ ಹಾರಿದ್ದಾರೆ. ಅವ್ರು ಬರೋವರೆಗೂ ಕೂಡ ಸಿಎಂ ಕಾಯ್ತಾರಾ, ಕಚೇರಿಗೆ ತೆರಳಿ ರಾಜೀನಾಮೆ ಕೊಡ್ತಾರಾ ಅನ್ನುವ ಒಂದು ಪ್ರಶ್ನೆ ಇತ್ತು. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ರಾಜೀನಾಮೆಗೆ ಸಜ್ಜಾಗಿರುವ ಸಂದರ್ಭದಲ್ಲೇ ರಾಜ್ಯಪಾಲ ಗೆಹ್ಲೋಟ್ ಅವರು ನಿನ್ನೆ ರಾತ್ರಿ ದಿಢೀರ್ ಅಂತ ತಮ್ಮ ತವರು ರಾಜ್ಯಕ್ಕೆ ತೆರಳಿದ್ದಾರೆ. ಮಧ್ಯಪ್ರದೇಶದ ಇಂದೋರ್ಗೆ ತೆರಳಿದ್ದಾರೆ. ಹೀಗಾಗಿ ಮುಖ್ಯಮಂತ್ರಿಗಳು ರಾಜ್ಯಪಾಲರು ಬರೋವರೆಗೂ ಕಾಯದೆ ಇಲ್ಲಿ ರಾಜೀನಾಮೆಯನ್ನು ಕೊಡಬಹುದು ಅನ್ನುವ ಸದ್ಯದ ಮಾಹಿತಿ ಸಿಗ್ತಾ ಇದೆ. ಲೋಕಭವನದ ವಿಶೇಷ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಬಹುದು, ರಾಜೀನಾಮೆಯನ್ನು ಅಂಗೀಕರಿಸಿ ಅಂತ ಹೇಳಬಹುದು. ಸಿದ್ದು ರಾಜೀನಾಮೆ ಪ್ರಹಸನ ಹೇಗಿರುತ್ತೆ? ಲೋಕಭವನ ವಿಶೇಷ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಬಹುದು. ಕೇವಲ ಪತ್ರ ತಲುಪಿದ ತಕ್ಷಣ ರಾಜೀನಾಮೆ ಅಂಗೀಕಾರ ಆಗೋದಿಲ್ಲ. ಪಾಯಿಂಟ್ ಟು ಬಿ ನೋಟೆಡ್. ರಾಜೀನಾಮೆ ಅಂಗೀಕರಿಸಿ ಅಂತ ಮತ್ತೆ ಗೆಹ್ಲೋಟ್ ಬಳಿ ಹೋಗಬೇಕಾಗುತ್ತೆ. ಪ್ಲೀಸ್ ರಿಸೀವ್ ದಿಸ್ ಅಂತ ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ಮನವಿ ಮಾಡಿ ಬರಬೇಕಾಗತ್ತೆ. ದಟ್ ಈಸ್ ದ ಪ್ರೋಟೋಕಾಲ್, ದಟ್ ಈಸ್ ದ ಪ್ರೊಸೀಜರ್ ಟು ಬಿ ಫಾಲೋಡ್. ಇವತ್ತು ರಾತ್ರಿನೇ ರಾಜ್ಯಪಾಲ ಗೆಹ್ಲೋಟ್ ವಾಪಸ್ಸಾಗುವ ಸಾಧ್ಯತೆಗಳಿದ್ದಾವೆ. ಇವತ್ತು ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಲೋಕಭವನಕ್ಕೆ ಸಾರ್ವತ್ರಿಕ ರಜೆ ಇದೆ. ರಾಜಕೀಯ ಬಿಕ್ಕಟ್ಟಿನ ಕಾರಣಕ್ಕೆ ಅಧಿಕಾರಿಗಳು ಕರ್ತವ್ಯಕ್ಕೆ ಹಾಜರಾಗೋದು ಉಂಟು. ಹಾಗಾಗಿ ಕರ್ತವ್ಯಕ್ಕೆ ಹಾಜರಾದ ಅಧಿಕಾರಿಗಳು, ಎಸ್ಪೆಷಲಿ ಅಲ್ಲಿ ಕಾರ್ಯದರ್ಶಿಗಳು ರಾಜೀನಾಮೆಯನ್ನು ಅಂಗೀಕರಿಸಬಹುದು, ರಾಜೀನಾಮೆಯನ್ನು ಸ್ವೀಕರಿಸಬಹುದು. ಆದರೆ ಅದು ಅಂಗೀಕಾರ ಆಗುತ್ತಾ ಆಗಲ್ಲ ಅನ್ನೋದನ್ನು ಯಾರು ನಿರ್ಧಾರ ಮಾಡಬೇಕು? ರಾಜ್ಯಪಾಲರು ನಿರ್ಧಾರ ಮಾಡಬೇಕು. ಹೀಗಾಗಿ ಮತ್ತೊಂದು ಸಲ ಅವರು ಹೋಗಲೇಬೇಕಾಗತ್ತೆ. ಅಂಗೀಕಾರ ಮಾಡಿ ಬರೀ ರಾಜೀನಾಮೆ ಪತ್ರವನ್ನು ಸಲ್ಲಿಸಬಹುದು ಸಿದ್ದರಾಮಯ್ಯನವರು. ದಟ್ ಈಸ್ ದ ಪ್ರೊಸೀಜರ್. ಓಕೆ, ಸಿದ್ದರಾಮಯ್ಯನವರು ತಮ್ಮ 8 ವರ್ಷಗಳ ಕಾಲ ಅಂದರೆ 2 ಟರ್ಮ್ ಮುಖ್ಯಮಂತ್ರಿಗಳಾಗಿರುವಂಥದ್ದು, ಅದು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಆ ಪಟ್ಟಕ್ಕೆ ಕೊಟ್ಟಂಥ ಗೌರವ ಅಥವಾ ಆ ಪಟ್ಟ ಮುಖ್ಯಮಂತ್ರಿ ಸ್ಥಾನ ಅನ್ನೋದು ಏನಿದೆ, ಆ ಮುಖ್ಯಮಂತ್ರಿ ಸ್ಥಾನ ಕೂಡ ಇಲ್ಲಿ ಸಿದ್ದರಾಮಯ್ಯನವರಿಗೆ ಕೊಟ್ಟಿರುವಂಥ ಕೊಡುಗೆ. 2 ವಯಸ್ಸು ವರ್ಷ. ಹಾಗಾಗಿ ಸಿ ಎಂ ಸಿದ್ದರಾಮಯ್ಯ ಅಂತ ನಾವು ದಿನನಿತ್ಯ ಉಚ್ಚಾರ ಮಾಡ್ತಾ ಇದ್ವಿ. ಆದರೆ ಈಗ ಆ ಒಂದು ಫ್ರೇಜ್ಗೆ ಅಥವಾ ಆ ಒಂದು ಶಬ್ದಕ್ಕೆ ನಾವು ಬ್ರೇಕ್ ಹಾಕಬೇಕಾಗಿದೆ. ಪ್ರಿಫಿಕ್ಸ್ ಸಿ ಎಂ ಅಂತ ಇರ್ತಿತ್ತಲ್ಲ, ಇನ್ನು ಅವರು ಶಾಸಕರು ಮಾತ್ರ ಅಥವಾ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಹೇಳುವ ಕಾಲ ಈಗ ಪಕ್ಕಾ ಆಗಿದೆ. ನೆಕ್ಸ್ಟ್ ಅಪ್ಡೇಟ್ ನೋಡ್ತಾ ಹೋಗೋಣ.